ಅವ್ರ ಮತ್ತ ನಾನ್ ಸೂಸೈಡ್ ಮಾಡ್ಕೋತೀನಿ, ಕೈ ಕೊಯ್ಕೋತೀನಿ, ಕಾಲ್ ಕೊಯ್ಕೋತೀನಿ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಗಂಡ ಏನ್ ಮಾಡ್ಬೇಕು? ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ಏನ್ ಮರೆಯ ಮಕ್ಕೊಂಡಾಗ ಇವಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳೋದ್ ಹೆಂಗೆ? ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ? ಕೊಯ್ಕೊಂಡಲ್ ಸರ್, ಅದ ಒಂದ್ ಚಾಕು ಹಾಕೊಂಡ್ ಕೈ ಕೊಯ್ಕೊಂಡಲ್ ಸರ್. ಅವ್ರ ಮನ್ಯಾಗ ಹಾಕೊಂಡಿದ್ದಿ ಸರ್. ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಈಗ ಮ್ಯಾಲಿಂತ್ರ ಹಾರ್ತೀನಿ ನನ್ನ ಹತ್ತಾಳ, ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ. ಅವ್ರ ತವ್ರ ಮನೆ ಹೊಂಬಳ ಸರ್. ನಮ್ ಗದಗ ಒಂದ್ 15 ಕಿಲೋಮೀಟರ್ ಆಯ್ತು ಸರ್. ಮತ್ ನಮ್ ತಾಯಿಯವ್ರಿಗೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಕೊಡ್ಲಿ ಗಂಡ, ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ. ಇಲ್ಲ ಸರ್, ನಾ ವರ್ಕ್ ಫ್ರಮ್ ಹೋಮ್ ಐತಿ ಸರ್, ರೂಮಲ್ಲೇ ಇರ್ತಿದ್ದೆ. ನಾ ವರ್ಕ್ ಫ್ರಮ್ ಹೋಮ್ ಐತಿ ಸರ್ ನಂದು, ರೂಮಲ್ಲೇ ಇರ್ತಿದ್ದೆ. ಆದ್ರೂ ಕಾಡ್ಸಿ ಸರ್. ನಾ ಮತ್ ತಂದೆ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ. ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ, ಎಷ್ಟೊತ್ತು ಮಾತಾಡ್ತೀನಿ ಎಲ್ಲಾ ಬುಕ್ಕಲ್ಲಿ ಬರ್ದಿಟ್ಟ ಸರ್. ಅಲ್ಲ ಅದನ್ನೆಲ್ಲ ಹೇಳೋಣ. ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು, ಒಂದ್ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ. ಪೊಜೆಸಿವ್ನೆಸ್, ಓವರ್ ಪೊಜೆಸಿವ್ನೆಸ್ ಒಂದು ರೀತಿಯ ಅದು ಮನೋಕ್ಲೇಶ. ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು. ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ಹತ್ತಿಗೆ ಹೋಗ್ತೀವಿ. ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು. ಅಲ್ಲಿ ಅಂತವಕ್ಕೆಲ್ಲ ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್. ಅಂದ್ರೆ ಒಂದೂವರೆ ವರ್ಷ ಸರ್ ನಾನೇ ಎಲ್ಲಾ ಹೇಳಿನ್ರಿ, ಎಲ್ಲಾ ಟೈಪ್ ಹೇಳಿನಿ. ಹೇಳಿದ್ರಾಗಲ್ಲ ಅದು, ಅಲ್ಲಿ ಹೇಳಿದ್ರಾಗಲ್ಲ ಅದು. ಅದಕ್ಕೆ ಹೇಳುವಂತವ್ರು ಥೆರಪಿಸ್ಟ್ ಇರ್ತಾರೆ. ಇಲ್ಲ ಸರ್, ಕೌನ್ಸಿಲಿಂಗ್ ಆಗೈತ್ರಿ. ಬಿಟ್ಟು ಹೋಗಿಂದ ಒಂದ್ 10-12 ಕಡೆ ಆಗೈತಿ ಸರ್ ಕೌನ್ಸಿಲಿಂಗ್. ಎಲ್ಲಾರು ಮಾಡ್ಯಾರ. ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ನಾಗ ಇರೋರು ಅಷ್ಟ್ರನ್ನ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಫ್ಯಾಮಿಲಿ ಕೌನ್ಸಿಲರ್ಸ್. ಅದು ಮಹಿಳಾ ಆಯೋಗ ಅವರು ಮಾಡ್ಯಾರ. ಮಹಿಳಾ ಆಯೋಗ ಇರ್ತದೆ ಸರ್. ಅದ ಮಹಿಳಾ ಆಯೋಗದಲ್ಲಿ ಹಂಗ್ ಬರಲ್ಲ ಅವೆಲ್ಲ, ಅದು ಹಂಗಲ್ಲ. ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ. ಕೌನ್ಸಿಲರ್ಸ್ ಅಲ್ಲ, ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ. ಮಕ್ಕಳಿಲ್ಲ. ಮತ್ತೆ ನಮ್ ತಾಯಿಯವ್ರಿಗೂ 2 ಸತಿ ಬಿದ್ರಿ ಸರ್. ಇವ್ರು ನೀರ್ ಹಾಕಿ ಎಣ್ಣೆ ಎಲ್ಲಾ ಹಾಕಿದ್ರಿ. ಟೇಲ್ ಬೋನ್ ಕ್ರ್ಯಾಕ್ ಆಯ್ತು ಸರ್. ಇನ್ನೂವರೆಗೂ ಕುಂದ್ರಕ್ ಬರಲ್ರಿ ಚಂದಾಗಿ. ಮತ್ತೆ ನನ್ ಮುಂದನ ನಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್, ಗುಂಪ್ ಕಟ್ಕೊಂಡ್ ಬಂದ್ರಿ. ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಂದ್ 30-40 ಜನ ಕರ್ಕೊಂಬಂದ್ 2 ದಿನ ಮನಿ ಮುಂದ್ ಕುಂತಿದ್ರಿ ಸರ್. ಮಮ್ಮಿ ಒಬ್ರ ಇದ್ರಿ. ಅವಾಗ ಮತ್ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ ಸರ್. ಏನಮ್ಮ ಏನೋ ಮನೆ ಮುಂದೆ ಹರತಾಳ ಮಾಡ್ತೀಯ ಏನೋ ಗಂಡನ ಮನೆ ಮುಂದೆ ಹೇಳಿ ಜನರು ಕರ್ಕೊಂಡೋಗಿ? ಸರ್ ಯಾರನ್ನೂ ಕರ್ಕೊಂಡ್ ಹೋಗಿಲ್ಲ ಸರ್. ಇವ್ರ ಮನೆಯಿಂದ ಹೊರಗೆ ಹಾಕಿಂದ ನಮ್ ಊರನ್ನವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತ. ಇವ್ರು ಡೋರು ತೆಗಿಲಿಲ್ಲ ಸರ್. ಇವ್ರು ಇದ್ರು ಮನೆಯಲ್ಲಿ. ನೀನು ಒಂದ್ 25 ಜನರು ಕರ್ಕೊಂಡು ಹೋದ್ರೆ ಯಾರು ಇಲ್ಲ ಸರ್. ಊರಲ್ಲಿರುವಂತ ಹಿರಿಯರು 4 ಜನ ಅಷ್ಟೇ ಬಂದಿದ್ರು ಸರ್. ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ನಮ್ನು ಒಳಗ್ ಕರ್ಕೊಲಿಲ್ಲ ಸರ್. ನಾನು ನಮ್ಮ ಮಮ್ಮಿ ನಮ್ಮಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ 3 ತಾಸು. ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್. ಅವ್ರ ಏನ್ ಹೇಳಿದ್ರು ಇವ್ರು ಏನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಸರ್. ನಾನ್ ಸೂಸೈಡ್ ಮಾಡ್ಕೋತೀನಿ, ಕೈ ಕೊಯ್ಕೋತೀನಿ, ಕಾಲ್ ಕೊಯ್ಕೋತೀನಿ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಗಂಡ ಏನ್ ಮಾಡ್ಬೇಕು? ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ಏನ್ ಮರೆಯ ಮಕ್ಕೊಂಡಾಗ ಇವಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳೋದ್ ಹೆಂಗೆ? ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ? ಅದಕ್ಕೇನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡು ಗಂಡ ಬೇಕಾ? ಯಾವ್ದಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ. ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ, ಯಾರೊಬ್ರು ಡಾಕ್ಟರ್ ಪಾಂಡ್ರಂಗಿ ಅಂತಿದ್ದಾರೆ. ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ. ಅಂಥವ್ರತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ನಿಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ ನಡೀತದೆ. ಅದು ಬಿಟ್ಕೊಂಡು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ? ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂದ್ತದೆ. ಅವಾಗ ಏನಾಗ್ತದೆ? ನಮ್ಮ ನಾಗರಿಕತೆ ಹಾಳಾಗಿ ಹೋಗ್ತದೆ. ಯಾವ ಫ್ಯಾಮಿಲಿ ಉಳಿತಾವ್ ಅಲ್ವಾ? ಮತ್ತಷ್ಟೆಲ್ಲ ಕಲ್ತೀಯ ನೀನು? ಇಂಜಿನಿಯರಿಂಗ್ ಆಗಿದೆ ತಾನೇ? ಎಂ.ಕಾಮ್. ಮತ್ತೆ ಎಂ.ಕಾಮ್ ನಲ್ಲಿ ಇದ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರೆ, ಜೀವನ ಮಾಡೋದು ಹೇಳ್ಕೊಡ್ತಾರೆ. ಮತ್ತೆ ಆ ರೀತಿ ಜೀವನ ಮಾಡ್ಬೇಕು. ಬೇರೆ ಕೇಸ್ನಲ್ಲಿ 5 ವರ್ಷ ನಡೀತದೆ. ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ 5 ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ. ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ಯೆ ಸಿಗ್ತಾಳೆ ಅಂತ ಯಾಕೆ ಇಟ್ಕೋತೀಯ ತಲೆಯಲ್ಲಿ? ಇನ್ನೊಂದು ಮದುವೆ ಮತ್ತೆ ಮದುವೆ ಆಗಲ್ಲ ಸರ್ ನಂಗೆ. ಈಗ ಅದು ಇನ್ನೂ ಸಮಸ್ಯೆ. ಅದು ಅಂದ್ರೆ ತಂದೆ ತಾಯಿ ನಾವ್ ಒಬ್ನಾರ ಮಗ ಸರ್. ತಂದೆ ತಾಯಿ ನಾವ್ ನೋಡ್ಕೋಬೇಕು. ಇವ್ರಂತ್ರ ನೋಡಿದಿರಿ ಯಾರು ನೋಡ್ಕೊಳಲ್ಲ. ನಂಗೆ ಒಬ್ನ ಇರೋದ ಚಲೋ ಅನ್ಸ್ಬಿಟ್ಟೈತಿ ಸರ್. ಜಗ್ ಕಾಡ್ಸ್ಬಿಟ್ಟಾರಿ. ಇರ್ಲಿ ಈಗ ಹಂಗ ಅದು
ಅಂಗಡಿಯಿಂದ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಸೋಪ್ ತನ್ನಂಗಲ್ಲ ಅದು. ಒಕ್ಕೊಂಡು ಯಾವುದೋ ಒಂದು ಸ್ವೀಟೋ ಖಾರದ ಪಾತ್ರೆ ಅಂತದಲ್ಲ ಅದು. ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ, ಒಂದ್ ಸ್ವಲ್ಪ ಹೊಂದ್ಕೋಬೇಕು. ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರ್ ಅಂಡ್ ಟೇರ್ ಇರ್ತದೆ, ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ. ಯಾವ ಮ್ಯಾರೇಜ್ ತೇಲಿ ಕೇಳು, ಹಿಂದ್ ತೇಲಿ ಕೂತ್ಕೊಂಡ ಕೇಳು, ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ? ಎಸ್ ಟಿ ಬಸ್ ಟಾರ್ ರೋಡ್ನ್ಯಾಗ ಹೋದಂಗೆ ಯಾವುದು ಹೋಗಲ್ಲ. ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ. ಸ್ವಲ್ಪ ಏಳು ಬೀಳು ಇರ್ತದೆ. ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರಿದ್ದಾರೆ, ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ, ಅಂತರತಿಗೆ ಹೋಗಿ ಕೂತ್ಕೊಂಡು ಮಾತಾಡ್ಬೇಕು. ಆ ರೀತಿ ಜೀವನ ಮಾಡಬೇಕು. ಕಾನೂನಿನಿಂದ ಆಗಲ್ಲ ಜೀವನ. ಸ್ವಲ್ಪ ಆಗ್ಲೆಲ್ಲ ನಾವ್ ಹೇಳ್ತಿರ್ತೀವಿ ಇದನ್ನ, ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನೋ ಒಂದು ಚೂರಪುರ ಅಂತ ಇಂಥವಿದ್ರು ಮಾಡಿ, ಸೈಟು, ಪ್ರಮೋಷನ್ನು, ಕ್ರಿಮಿನಲ್ಲು ಇಂಥವಕ್ಕೇನೋ ಒಂದು ಕೋರ್ಟ್ನಲ್ಲಿ ನಡೀತು. ಜೀವನ ಮಾಡ್ಲಿಕ್ಕೆ ಕೋರ್ಟ್ ಅಲ್ಲ, ಅದನ್ನೆಲ್ಲೂ ಬೇರೆ ಕಡೆನೇ ಕಲ್ಕೋಬೇಕು. ಅದಕ್ಕೆ ಬೇಕಾಗುವಂಥದ್ದು ಆ ರೀತಿ ಇದೆ. ಏನಿದೆ ಇದರಲ್ಲಿ? ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮವ್ರಿಗೆ? ಹಂಗೆ ಮಾಡಕ್ ಬರಲ್ಲ. ಏನ್ ತಿಳ್ಕೊಂಡಾರ ಅವರು? ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ? ಇಲ್ಲ ಸರ್, ಹಂಗೆಲ್ಲ ಮಾಡಕ್ ಬರಲ್ಲ. ಅಲ್ರಿ ಹಂಗಲ್ ಸರ್, ನಾನು ಎಲ್ಲಾ ಯೋಚನೆ ಮಾಡಿ ನಾವು ಯೋಚನೆ ಮಾಡೇ ಹೇಳ್ತಾ ಇದೀವಿ. ನಾವು ಎಲ್ಲ ವಿಚಾರ ಮಾಡೇ ಹೇಳ್ತಾ ಇದೀವಿ. ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ. ಅವ್ರ ಆಲ್ರೆಡಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್. ಆಲ್ರೆಡಿ ಹೇಳ್ಯಾರ, ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದಾರೆ. 3 ವರ್ಷದಲ್ಲಿ ಏನಾಗಿಲ್ಲ. ನಾವ್ ಗೇಟ್ ಕಿಲಿಯಾಕ್ ಅಡ್ಡಾಡ್ತೀವಿ ಸರ್. ನಾವ್ ಇವ್ರ ಸಲುವಾಗಿ ನಾವ್ 2-3 ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಅಡ್ಡಾಡಾಗೈತಿ ಸರ್. ಗೇಟ್ ಕಿಲಿಯಾಕ್ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗಲ ಹಾಕೊಂಡ್ ಕೂತ್ಕೊಂಡ್ರೆ ಏನ್ ಮಾಡ್ತಾರೆ? ಮಾಡಕ್ ಬರಲ್ಲ. ಮತ್ತೆಲ್ಲ ಇದನ್ನ ಇಟ್ಕೊಂಡು ಮತ್ತೆ 5 ವರ್ಷ 8 ವರ್ಷ ನಡೀತದ ಇದು. ಅದ್ರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ನಾಗ, ನಿನ್ ಕೇಸ್ನಲ್ಲಿ ಮತ್ತೆ ಈಗ ಹೇಳ್ತೇವಿ, ನೀವು ಮತ್ತೆ ಕರ್ಕೊಂಡಂಗಿದ್ರೆ ಒಳ್ಳೇದು. ಇಲ್ಲ ಸರ್ ಕರ್ಕೊಳ್ಳಲ್ಲ. ಏನು ಭೀಷ್ಮ ಪ್ರತಿಜ್ಞೆನ ಮಾಡ್ಬಿಟ್ಟಿಯ ನೀನು, ಏನಂದ್ರು ಕರ್ಕೊಳಲ್ಲ ಅಂತ. ಮೊದ್ಲಿಗೆ ಹೋಗ್ರಿ, ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು. ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು. ಅದಾದ್ಮೇಲೆ ನೋಡೋಣ. ಅದಾಗ್ಲಿಲ್ಲ ಅಂದ್ರೆ ಮತ್ತದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ. ಫ್ರೀ ಮನಸ್ಸಿನಿಂದ ಹೋಗ್ಬೇಕು. ಅಲ್ಲಿ ನೋಡಿ, ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ, ಅವರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು. ಕೃಷ್ಣೇಗೌಡ ಹತ್ತಿ ಕಳಿಸಿದ್ವಿ ನಾವು. ಹೋಗ್ರಿ ನೀವು ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡಿ ಬರ್ರಿ ಅಂತ. ಅವು 3 ಕಳಿಸಿದ್ವಿ. 3 ಮ್ಯಾಟ್ರಸ್ ಖುಷಿಯಿಂದ ಇದ್ದಾರೆ. ಈಗ ಮನೆಯಲ್ಲಿ ಹುಬ್ಳಿ ಫ್ಯಾಮಿಲಿ ಕೋರ್ಟ್ ನಲ್ಲೂ ಒಂದು 9 ಇದನ್ನ ಕಳಿಸಿದ್ದಾರೆ. ಅವಾಗ ಏನೋ ಒಂದ್ಸರಿ ಸಿಟ್ಟು ಬರ್ತದೆ, ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ. ನಮಗೂ ಸಿಟ್ಟು ಬರ್ತದೆ, ನಾವು ಅವ್ರಿಗೆ ಬೈತೇವೆ, ಅವ್ರು ನಮಗ್ ಬೈತಾರೆ, ಅದನ್ನ ಇಟ್ಕೋತೇವ. ಮತ್ ನಾವು ಮುಂಜಾನೆ ಮತ್ತೆ ನಕ್ಕೊಂತಾನೆ ಮಾತಾಡ್ತೇವೆ ಅಲ್ವಾ? ಹಿಂಗೆ ಇರ್ಬೇಕು. ಅದಕ್ಕೆ ನೀವು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ? ಸ್ವಲ್ಪ ಸೈಕ್ಯಾಟ್ರಿ ಪರಿಚಯ ಇರ್ಬೇಕು. ಇಲ್ಲಿ ಯಾರಿಲ್ಲ ಸರ್, ಅಡ್ವೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್. ಆ ರೀತಿ ಅಲ್ಲೇ ಹತ್ತಿರದಲ್ಲಿದ್ರೆ ನಾವು ತೆರಳುಬಾಳು ಸ್ವಾಮೀಜಿಗೆ ಹೇಳ್ತಿದ್ವಿ, ಹೋಗಿ ಬರ್ರಿ ಅಂತ. ಅಲ್ಲಿಗೆ ಹೋಗ್ಬರ್ತೀರಾ? ನಿಮ್ಗೆ ಯಾವ್ದಾದ್ರು ನಿಮ್ಮ ಸಮುದಾಯದ ಮಠಾಧೀಶರು, ನಿಮ್ಮಿಬ್ರಿಗೂ ನಂಬಿಕೆ ಇರುವಂತವ್ರು, ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರ ಇಬ್ರಿಗೂ? ನಿಮ್ಮಿಬ್ರಿಗೂ ಒಪ್ಪಿಗೆ ಆಗುವಂಥವ್ರು ಒಂದು ಯಾವ್ದಾರ ಹೆಸರು ಬರ್ಕೊಡಿ. ಯಾರಿದ್ದಾರೆ ಒಳ್ಳೆಯವರು, ನಿಮ್ ಪರವಾಗಿ ಹೇಳೋರಲ್ಲ, ನಿಜ ಹೇಳುವಂತವ್ರು ಯಾರಿದ್ದಾರಮ್ಮ? ಯಾವ ಮಠದವ್ರು ನೀವು? ಯಾವ ಸ್ವಲ್ಪ ದೇವ್ರು ದಿಂಡ್ರು ಎಲ್ಲ ಇದಾವೋ ಅಥವಾ ಬೇರೆ ಕಾನೂನು ಇಂಥವೋ ಇದಾವೋ? ಯಾರು? ತೋಂಟದಾರ ಮಠ. ತೋಂಟದಾರ ಮಠ. ಅವ್ರಿಗೆ ತೋಂಟದಾರ. ನಿಮ್ಗೆ ಲೈಕಿದ್ಯಾ ತೋಂಟದಾರ ಮಠ? ನಿಮ್ಗೆ ನಂಬಿಕಿಲ್ಲ? ಮತ್ತೆ ಯಾವ ಮಠ ನಂಬಿಕಿದೆ? ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್. ಕೊಪ್ಪಳದ ಸಿದ್ಧಗಂಗಾ ಮಠ. ಕರೆಕ್ಟ್. ಪಂಚಾಕ್ಷರಿ ಹರಿ ಇದ್ದಾರೆ ಅವರು. ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ, ಹಾಗಿದ್ದಾರೆ ಅವರು. ಹಾಗಾಗಿ ನೀವು ಇಬ್ರು ಅವ್ರ ಹತ್ತಿಗೆ ಹೋಗಿ ಕೂತ್ಕೋಬೇಕು. ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ, ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೀವಿ. ನಮ್ಮಿಬ್ರಿಗೂ ಇಬ್ರು ಮಾತಾಡ್ರಿ. ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅನ್ಕೊಂಡು ಹೋಗ್ಬೇಡಿ. ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು. ಅವಾಗ ಸಾಧ್ಯ ಆಗ್ತದೆ. ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ. ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನು ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಆಗಲ್ಲ. ಗವಿಸಿದ್ದೇಶ್ವರ ಸ್ವಾಮೀಜಿ ಜೊತೆಗೆ ಹೋಗ್ಬೇಕು. ಚೆನ್ನಾಗಿದೆ.
ಯಾವತ್ತು ಹೋಗ್ತೀರಿ? ಇಬ್ರು ಹೋಗಿ ಯಾವತ್ತು ತಾರೀಕಿಗೆ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ. ಈಗ ಅವ್ರ ಜೊತೆ ನೀವು ಕುತ್ಕೊಂಡು, ಅವ್ರು ಮಹಾನ್ ಸ್ವಾಮೀಜಿ ಅವರು, ಅವ್ರ ಭಾಷಣ ಎಲ್ಲ ಕೇಳಿ ನಾನು. ಒಬ್ಬ ಮಹಾನ್ ವ್ಯಕ್ತಿ ಅವರು, ಆಕ್ಚುಲಿ ಮಹಾನ್ ಇದ್ದಾರೆ ಅವರು, ಆಯ್ತಾ? ನಾನು ಅವ್ರ ಭಾಷಣ ಕೇಳೀನಿ. ನಾನು ಮೋಸ್ಟ್ಲಿ ನೀವು ಕೇಳಿ ಇಬ್ರು ಅವರು ನಮ್ಮ ಬ್ರದರು ಕೇಳಿದ. ತುಂಬಾ ಎತ್ತರದ ವ್ಯಕ್ತಿತ್ವ. ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಮಿಬ್ಬರದು ನಡೆಯುತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ. ಭಾಳ ನಾಲೆಜಬಲ್ ಇದ್ದಾರೆ ಅವರು. ಅವ್ರಿಗೆ ತಿಳಿತದೆ. ಅಲ್ಲಿ ಹೋಗ್ರಿ, ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು, ನಮ್ಮ ಸಮಸ್ಯೆ ಹಿಂಗಾಗಿದೆ, ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನೀವು ಹೇಳಿ, ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗ್ರಿ. ಹೋಗಿ ಬರ್ತೀರಾ? ಯಾವತ್ತು ಹೋಗ್ತೀರಿ? ಇಬ್ರು ಒಂದೇ ಬಸ್ನಲ್ಲಿ ಹೋಗ್ಬೇಕು. ಹೌದಾ? ಒಂದೇ ಬಸ್ನಲ್ಲಿ ಹೋಗ್ಬೇಕು. ನೀ ಟಿಕೆಟ್ ತೆಗಿಸ್ಬೋದು. ಟಿಕೆಟ್ ತೆಗಿಸಿ ಕರ್ಕೊಂಡು ಉಪಯೋಗ ಆಗುತ್ತೆ. Both the appellant husband and the respondent wife are personally present before the court. First off, we have interacted with each of them and with their counsel as well. First off, both are highly educated and our interaction has convinced us that they come from good cultural background. First off, they also realize that in any marriage, there will be ups and downs. There are ups and downs. First off, when they happily agreed with the suggestion of this court that they should see some tall person to have advice. First off, together they have rightly chosen ಗವಿ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲ, ಏನ್ ಹೆಸರು ಅವ್ರದ್ದು? ಗವಿ ಸಿದ್ದೇಶ್ವರ ಮಠ ಹೆಸರು ಸರ್. ಮಠದ ಹೆಸರು ಗವಿ ಸಿದ್ದೇಶ್ವರ ಮಠ ಸರ್. ಹೆಸರು ಬರ್ಕೊಡಮ್ಮ. ಹೆಸರು ಶ್ರೀ ಕೊಪ್ಪಳ ಸಂಸ್ಥಾನ, ಕೊಪ್ಪಳ ಸಂಸ್ಥಾನ ಮಠದ ಬರ್ಕಡೆ. To have his blessings and guidance in the matter. First off, yes, this is a very happy development happening in the court hall. First off, in the above circumstances, we pray His Holiness so and so to interact with the couple and advise them in his wisdom as to what should happen to their marriage, their marital issue. Okay, all right. Both they on date fix ಮಾಡ್ಕೊಳ್ಳಿ. ಅಲ್ಲಿ ಮಠಕ್ಕೆ ಹೋಗಿ ಇಬ್ರು ಜೊತೆಗೆ ಹೋಗ್ಬೇಕು, ಬೇರೆ ಬೇರೆ ಬಸ್ನಾಗ ಹೋಗಂಗಿಲ್ಲ. ಸಪ್ರೇಟ್ ಜೊತೆಗೆ ಹೋಗಿ. ಸಪ್ರೇಟ್ ಹಾಕಿನ್ ಸರ್, ಅಲ್ಲಿ ಕೌನ್ಸಿಲಿಂಗ್ ಮಾಡ್ಲಿ ನಡೀತಿ. ಅಲ್ಲಪ್ಪ, ನೀವು ಹೋಗ್ಬೇಕಾದ್ರೆ ಜೊತೆಗೆ ಹೋಗು. ಈಗ ಆಲ್ರೆಡಿ ಡಿಸೈಡ್ ಮಾಡ್ದಂಗೆ ಕಾಣ್ತದೆ. ಕೌನ್ಸಿಲಿಂಗ್ ಮಾಡ್ಲಿ ಸರ್, ಅದು ಸಪ್ರೇಟ್ ಹೋಗ್ತೀನಿ. ಹೌದಾ? ಆಲ್ ರೈಟ್. ಯಾವತ್ತು ಹೋಗ್ತೀರಿ? ಸಂಡೇ. ಈ ವಾರ ಸಂಡೇ ಹೋಗ್ತೀನಿ. ಒಂದು ಬೇಕಲ್ಲ, ಒಂದು ಡೇಟ್ ಬೇಕಲ್ಲ. ಸಂಡೇ ಹೋಗ್ತೀರಾ? ಆಯ್ತಾನಮ್ಮ, ಸಂಡೇ ಹೋಗ್ತೀಯಾ? On 22nd. So and so, after ascertaining the availability and convenience of His Holiness. Registry to send a copy of this order to the Samsthan Mutt by speed post immediately.